ನಾನು ಮತ್ತು ನಮ್ಮಮ್ಮ ನನ್ನ ಮಗಳು 3 ಜನನು ಮೈಸೂರು ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿದ್ವಿ. ಈ ಸರಿ ತುಂಬ ಚೆನ್ನಾಗಿ ಲೈಟಿಂಗ್ಸು ಮತ್ತು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಇದೆ ಅಂದರು. ಅದಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಕಿನ್ನರ ದಸರಾ ಅಂತ ಒಂದು ಸ್ಪೆಷಲಾಗಿ ಹಾಕಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇದು ಏನಾರೇ ಪ್ರೈವೇಟಾಗಿ ಇಟ್ಟಿದ್ರೆ 100 ರೂಪೀಸ್ ಚಾರ್ಜ್ ಮಾಡ್ತಿದ್ರು. ಬಟ್ ಗೌರ್ಮೆಂಟ್ ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಎಕ್ಸಿಬಿಷನ್ ವಿಸಿಟ್ ಮಾಡಿದವರು ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿತ್ತು. ಆರ್ಟಿಫಿಷಿಯಲ್ ಲೈಟಿಂಗ್ಸ್, ಫ್ಲವರ್ಸು, ಮತ್ತು ಅದರಲ್ಲಿ ಇನ್ನೊಂದು ಡಿಸ್ನಿ ಲ್ಯಾಂಡ್ ಥರ ಇತ್ತು. ಅದನ್ನು ಈ ಸರಿ ತೆಗೆದುಬಿಟ್ಟಿದ್ರು. ನಾನು ಲಾಸ್ಟ್ ಟೈಮ್ ಹೋದಾಗ ಇತ್ತು, ಬಟ್ ಈ ಸರಿ ಇರಲಿಲ್ಲ. ಬಂದವರೆಲ್ಲ ಈ ಪ್ಲೇಸ್ನ ತುಂಬ ಎಂಜಾಯ್ ಮಾಡಿದ್ರು. ಸುತ್ತಲೂ ಮಿರರು ಮತ್ತು ಫ್ಲವರ್ಸಲ್ಲಿ ಲೈಟಿಂಗು. ಮಕ್ಕಳಿಗೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಈ ಪ್ಲೇಸ್ನ. ಅಲ್ಲಿಂದ ಮುಗಿಸ್ಕೊಂಡು ಒಂಚೂರು ಶಾಪಿಂಗ್ ಮತ್ತು ಫೋಟೋಸ್ ತೊಗೊಳ್ಳೋಣ. ಮುಂದ್ಗಡೆ ಎಕ್ಸಿಬಿಷನ್ಗೆ ಏನೋ ಈ ಸರಿ ಸ್ಪೆಷಲಾಗಿ ಹಾರ್ಟಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಗಳು ತೊಗೊಂಡ್ವಿ. ಕ್ರಿಸ್ಮಸ್ ಟ್ರೀ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಒಂಚೂರು ನಮ್ಮ ಮಮ್ಮಿ ಬ್ಯಾಗ್ ತೊಗೋಬೇಕು ಅಂದರು. ಅದಕ್ಕೆ ಬ್ಯಾಗ್ ಶಾಪ್ಗೆ ಹೋಗಿದ್ವಿ. ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಲ್ವಾ, ಅದಕ್ಕೆ ಬ್ಯಾಗ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಪ್ರೈಸು ಮತ್ತು ರೀಸನಬಲ್ ಆಗಿತ್ತು. ಒಂದೊಂದು ಅಂಗಡಿನಲ್ಲಿ ತುಂಬ ಕಾಸ್ಟ್ಲಿ ಆಗಿತ್ತು. ಆಮೇಲೆ ಒಂಚೂರು ಮನೆಗೆ ಕ್ರಾಕರಿ ಐಟಮ್ಸ್ ತೊಗೊಳ್ಳೋಣ ಅಂತ ಕ್ರಾಕರಿ ಶಾಪಿಗೆ ಬಂದ್ವಿ. ಅಲ್ಲಿಂದ ಮತ್ತು ದಸರಾ ಗೊಂಬೆಗಳು ಮಣ್ಣಲ್ಲಿ ಮಾಡಿರೋದು ಆ ಥರದ್ದು ಒಂದು ಶಾಪ್ ಇತ್ತು. ಅಲ್ಲಿ ನಮ್ಮಮ್ಮ ಏನೋ ಪರ್ಚೇಸ್ ಮಾಡಬೇಕು ಮನೆಗೆ ಅಂತ ಹೇಳಿದ್ರು. ಲಾಸ್ಟ್ ಟೈಮು ಬಂದಿದ್ದಾಗ ತೊಗೊಂಡೋಗಿದ್ವಿ. ತುಂಬ ಚೆನ್ನಾಗಿತ್ತು ಅದು ಕ್ವಾಲಿಟಿನೂ. ಇಲ್ಲಿಗೆ ಗೊಲ್ಲುಗೆ ಬೇಕಾಗಿರೋ ಎಲ್ಲ ಥರ ಗೊಂಬೆನೂ ಸಿಗುತ್ತೆ. ದಸರಾದಲ್ಲಂತೂ ಇನ್ನೂ ಸ್ಪೆಷಲ್ ಆಗಿರುತ್ತಲ್ವ ದಸರಾ ಗೊಲ್ಲುಗೆ ಗೊಂಬೆಗಳು. ಅಲ್ಲಿಂದ ತೊಗೊಂಡು ಬುಕ್ ಶಾಪಿಗೆ ಬಂದ್ವಿ. ಮತ್ತು ಹಳ್ಳಿಯಾಗಿ ಕಂಪ್ಯೂಟರ್ ಜ್ಯೋತಿಷ್ಯ ಇತ್ತು. ಅದನ್ನು ನಾನು ಮತ್ತು ನಮ್ಮಮ್ಮ ಇಬ್ಬರು ಕೇಳ್ತಿದ್ವಿ, ನೋಡೋಣ ಏನು ಹೇಳುತ್ತೆ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ನಾವು ಹೊರಡಷ್ಟೇ ಟೈಮ್ ಆಗಿಬಿಟ್ಟಿತ್ತಲ್ವ, 8:30 ಆಗಿಬಿಟ್ಟಿತ್ತು. ಅದಕ್ಕೆ ಏನಾರೇ ಊಟ ಮಾಡಿಕೊಂಡು ಹೊರಡೋಣ ಅಂತ ಬಂದ್ವಿ ಸ್ಟ್ರೀಟ್ ಫುಡ್ ಕಡೆ. ಅಲ್ಲಿ ನಾರ್ಮಲಾಗಿ ಬಾಂಬೆ ಹಪ್ಪಳ, ಬಜ್ಜಿ ಅದೇ ಥರ ಇತ್ತು. ಏನಾರೇ ಹೊಸದಾಗಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ. ನಾನ್ ವೆಜ್ ತಿನ್ನೋಣ ಅಂದರೆ ನಮ್ಮ ಮಮ್ಮಿ ತಿನ್ನಲ್ಲ ಅವತ್ತು, ಟ್ಯೂಸ್ಡೇ ಆಗಿದ್ದರಿಂದ. ಆಮೇಲೆ ಅಲ್ಲೇ ನಾರ್ಮಲಾಗಿ ದಸರಾ ಸ್ಪೆಷಲ್ ಏನಾರೇ ಹಾಕಿರ್ತಾರಲ್ವ, ಅದರೊಳಗಡೆ ಹೋಗಿ ವಿಸಿಟ್ ಮಾಡೋಣ ಅಂದರೆ ಯಾವುದೂ ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಆಮೇಲೆ ಅಲ್ಲಿ ಒಂದು ಅಟ್ರಾಕ್ಟಿವ್ ಆಗಿತ್ತು ಹೊರಗಡೆಯಿಂದ ನೋಡೋಕ್ಕೆ ಗೊಂಬೆಗಳೆಲ್ಲ. ಅಲ್ಲಿ ತುಂಬ ಮೇನ್ಲಿ ಅಟ್ರಾಕ್ಟಿವ್ ಆಗಿದೆ ಅಂದರೆ ಗೋಮಾತ ಹೊರಗಡೆಯಿಂದ. ಅದಕ್ಕೆ ಹೋಗಿ ನೋಡೋಣ ಏನು ಸ್ಪೆಷಲ್ ಇದೆ ಒಳಗಡೆ ಅಂದ್ಬಿಟ್ಟು ಅಂತ ಹೋದ್ವಾ. ಎಲ್ಲ ಟೈಮು ಅದೇ ರಿಪೀಟೆಡು, ಬಟ್ ಸೆಟ್ಗಳು ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ಕರ್ನಾಟಕದ ಸ್ಪೆಷಾಲಿಟಿ ಏನೇನಿರುತ್ತೆ, ಮತ್ತು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡವ್ರು ಯಾರು ಅದೇನೇ ಇದ್ದಿತ್ತು ಒಳಗಡೆ. ಅಲ್ಲೆಲ್ಲ ನೋಡಿಬಿಟ್ಟು ಹೊರಗಡೆ ಬಂದ್ವಿ.
ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ವಿ ಏನಾದ್ರು ಸ್ಪೆಷಲ್ ಆಗಿದೆಯಾ ಅಂತ. ಮತ್ತು ಏನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಆಮೇಲೆ ಅಲ್ಲಿಂದ ಆಟಾಡೋ ಕಡೆ ಬಂದ್ವಿ. ಆಟಾಡೋ ಕಡೆ ಹೋಗೋಕ್ಕೆ ಮುಂಚೆನೇ ಇನ್ನೊಂದು ಚೂರು ಲೈಟಿಂಗ್ಸ್ ಎಲ್ಲ ಇದೆ ಈ ಕಡೆ ಅಂತ ಹೇಳಿದ್ರಲ್ಲ, ಅಲ್ಲಿ ಬಂದ್ವಿ. ಕ್ರಿಸ್ಮಸ್ ಟ್ರೀ ಮತ್ತು ಲೈಟಿಂಗ್ಸಲ್ಲಿ ಅನಿಮಲ್ಸ್ ಎಲ್ಲ ಮಾಡಿದ್ರು, ಅದನ್ನೆಲ್ಲ ನೋಡ್ತಾ ಬರ್ತಿದ್ವಿ. ಈ ಕಡೆ ಎಲ್ಲ ಮಕ್ಕಳೆಲ್ಲ ಜಾಸ್ತಿ ಕರ್ಕೊಬರಲ್ಲ. ಎಕ್ಸಿಬಿಷನ್ಗೆ ಬಂದರೆ ಈ ಕಡೆ ಸೈಡ್ ಬಂದು ವಿಸಿಟ್ ಮಾಡಿ. ಲೈಟಿಂಗ್ಸಲ್ಲಿ ಅನಿಮಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಡೈನೋಸಾರಸ್ಸು ಮತ್ತು ಯೂನಿಕಾರ್ನ್ ಎಲ್ಲ ಮಾಡಿದರು. ಮತ್ತು ಜೆಲ್ಲಿ ಫಿಶ್ ಲೈಟಿಂಗ್ಸ್ ಎಲ್ಲ ಇತ್ತು. ಫೋಟೋಸ್ ತೊಗೊಳ್ಳೋಣ ಅಂತ ನನ್ನ ಮಗಳು ಹೇಳ್ತಿದ್ಲು. ಫಸ್ಟ್ ಊಟ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಮತ್ತು ಅಲ್ಲೇ ಒಂದು ಅಂಗಡಿಗೆ ಬಂದ್ವಿ. ಅಲ್ಲಿ ಪ್ರೈಸ್ ಮಾತ್ರ ಜಾಸ್ತಿ ಇತ್ತು. ಫುಡ್ಡು ತುಂಬ ಅಂದರೆ ತುಂಬ ವರ್ಸ್ಟಾಗಿತ್ತು. ವರ್ಸ್ಟ್ ಸರ್ವಿಸು, ಏನೂ ಚೆನ್ನಾಗಿರಲಿಲ್ಲ. ದೋಸೆ ಮಾತ್ರ ಚೆನ್ನಾಗಿತ್ತು. ಮಲ್ಲಿಗೆ ಇಡ್ಲಿಗೆ ಹೋಗೋಣ ಅಂದರೆ ಮಲ್ಲಿಗೆ ಇಡ್ಲಿನಲ್ಲಿ ತುಂಬ ರಶ್ ಇದ್ದರು. ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ದಯವಿಟ್ಟು ಈ ಜಾಗಕ್ಕಂತೂ ಹೋಗಬೇಡಿ. ವರ್ಸ್ಟ್ ಸರ್ವೀಸು, ವರ್ಸ್ಟ್ ಫುಡ್ಡು. ನಾವು ಒಂದು ಪ್ರೈಸ್ ಕೊಟ್ಟರೆ ಆ ಪ್ರೈಸಿಗೆ ತಕ್ಕಂಗೆ ಊಟ ಇರಬೇಕು. ಬಟ್ ಅಲ್ಲಿ ಪ್ರೈಸು ಜಾಸ್ತಿ ಇತ್ತು, ಊಟನೂ ಚೆನ್ನಾಗಿರಲಿಲ್ಲ. ಆಮೇಲೆ ಜೆಲ್ಲಿ ಫಿಶ್ ಎಲ್ಲ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ನಾವು ಬರೋಷ್ಟರಲ್ಲಿ 9 ಆಗಿಬಿಟ್ಟಿತ್ತು. ಆಮೇಲೆ ಅಲ್ಲಿಂದ ಹೊರಟು ಮನೆ ಕಡೆಗೆ ಬಂದ್ವಿ. ನಾನು ಮತ್ತು ನನ್ನ ಮಗಳು, ನಮ್ಮಮ್ಮನ ನನ್ನ ತಮ್ಮ ಪಿಕ್ ಮಾಡ್ಕೊಂಡು ಬಂದ. ನಮ್ಮಮ್ಮ ಮನೆಗೆ ಕೊಟ್ಟು ನಾವು ಬಂದ್ವಿ. ಆಮೇಲೆ ನನ್ನ ಮಗಳು ಏನೇನು ತೊಗೊಂಡಿದ್ದೀನಿ ಅಂತ ನನ್ನ ಹತ್ರ ತೋರಿಸ್ತಿದ್ಲು. ಚಿಕ್ಕದು ವೆಜಿಟೇಬಲ್ಸು ಅದೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ಲು. ಮಕ್ಕಳಿಗೆ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ, ಏನಾರೇ ಒಂದು ಟಾಯ್ ತೊಗೊಂಡ್ರೆ ಅದನ್ನು ಯಾವಾಗ ನಾವು ಯೂಸ್ ಮಾಡ್ತೀವೋ ಅದನ್ನು 4 ದಿನ ಯೂಸ್ ಮಾಡಿಬಿಟ್ಟು ಆಮೇಲೆ ಮೂಲೆಗೆ ಹಾಕ್ತಾರೆ. ಆಮೇಲೆ ನಾನು ಒಂದು ಬುಕ್ ತೊಗೊಂಡಿದ್ದೆ. ಆಮೇಲೆ ಆದಿಯೋಗಿ ತೊಗೊಂಬಂದಿದ್ವಿ ಲಾಸ್ಟ್ ಟೈಮ್ ಹೋಗಿದ್ದಾಗ. ಆಮೇಲೆ ಒಂದು ತೋರಣ ತೊಗೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.